ಓಂ ಶಾಂತಿ. ಡೇಟ್ ಆಗಿದೆ 21 ಜುಲೈ 1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ರೂಹಾನಿ ಜಡ್ಜ್ ಔರ್ ಜಿಸ್ಮಾನಿ ಜಡ್ಜ್. ಆತ್ಮಿಕ ಜಡ್ಜ್ ಮತ್ತು जिस्मानी जज सदा सफलता मूर्त बनने वाले, शक्तियों से संपन्न कर मास्टर सर्वशक्तिवान बनाने वाले, सर्वधारणाएं करा के धारणामूर्त बनाने वाले सुप्रीम जस्टिस प्यारे बाबा बोले. बाबा ಹೇಳ್ತಾರೆ, अपने को जस्टिस समझते हो क्या? अपने आप को और सर्व आत्माओं को जज कर सकते हो? ತಮ್ಮ ಮೇಲೆ ತಾವು ಜಡ್ಜ್ಮೆಂಟ್ ಮಾಡ್ಕೊಳ್ತೀರೋ ಅಥವಾ ಬೇರೆ ಎಲ್ಲ ಆತ್ಮಗಳ ಜಡ್ಜ್ ಮಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. वह जस्टिस तो सिर्फ बोल और कर्म को ही जज करते हैं, लेकिन आप तो संकल्प को भी जज कर सकते हो. वह जस्टिस तो सिर्फ बोल और कर्म को ही जज करते हैं. ಈಗೇನು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇರ್ತಾರಲ್ಲ, ಅವ್ರು ಕೇವಲ ಮಾತುಗಳು ಕರ್ಮಗಳ ಮೇಲೆ ಜಡ್ಜ್ ಮಾಡ್ತಾರೆ. ಆದರೆ ನೀವಾತ್ಮಗಳು ಸಂಕಲ್ಪಗಳನ್ನು ಕೂಡ ಜಡ್ಜ್ ಮಾಡ್ತೀರಾ. ऐसे जस्टिस जो अपने और दूसरी आत्माओं के भी संकल्पों को जज कर सके व परख सके, ऐसे बन गए हो. ಹಾಗೆಯೇ ಜಸ್ಟಿಸ್ ಜೋ ಅಪನೆ, ಜಸ್ಟಿಸ್ಸು ತನ್ನ ಮತ್ತು ಬೇರೆಯವರ ಆತ್ಮಗಳ ಸಂಕಲ್ಪನ ಜಡ್ಜ್ ಮಾಡ್ಕೊಳ್ತೀರೇನು ಅಥವಾ ಪರಕ್ ಮಾಡ್ತೀರೇನು, ಈ ಥರ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಅಂದರೆ ಇನ್ನೊಬ್ಬರ ತಲೆಯಲ್ಲಿ ಇನ್ನೊಬ್ಬರ ಬುದ್ಧಿನಲ್ಲಿ ಏನೇನು ನಡೀತಿದೆಯೋ ಅದರ ಪ್ರಕಾರ ನೀವು ಪರಕ್ ಮಾಡ್ತೀರೇನು, ಅಷ್ಟು ನೀವು ಜಡ್ಜ್ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಐಸಾ ಜಸ್ಟಿಸ್ ಕೌನ್ ಬನ್ ಸಕ್ತಾ ಹೇ? ಇಂಥ ಜಸ್ಟಿಸ್ ಯಾರಾಗ್ತಾರೆ? ಜಿಸ್ಕಿ ಬುದ್ಧಿ ಕಾ ಕಾಂಟಾ ಏಕಾಗ್ರ ಹೋ. ತಕ್ಕಡಿ ಇರ್ತದೆ, ಎರಡು ಕಡೆ ತಕ್ಕಡಿ ಇರ್ತದೆ, ನಡು ಮುಳ್ಳು ಇರುತ್ತಲ್ಲ, ಅದು ಕಾಟ. ಅದು ಆ ಕಾಂಟ ಏನಿರಬೇಕು, ಸ್ಟ್ರೈಟ್ ಇದ್ದರೆ ಎರಡೂ ತಕ್ಕಡಿಗಳನ್ನು ಏನು ಮಾಡೋಕ್ಕಾಗ್ತದೆ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ. ಕಾಟ ಈ ಕಡೆ ಬಂದರೆ ಈ ಕಡೆ ಇಳ್ತದೆ, ಈ ಕಡೆ ಹೋದರೆ ಈ ಕಡೆ ಇಳ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಏಕಾಗ್ರತಾ ಅನ್ನೋ ಕಾಂಟ ಬುದ್ಧಿ ಕಾ ಕಾಂಟ. ಬುದ್ಧಿ ಅನ್ನೋ ಮುಳ್ಳು ಏನಿರಬೇಕು, ಏಕಾಗ್ರತೆ ಇರಬೇಕು, ಅಂದರೆ ಅದು ಬ್ಯಾಲೆನ್ಸ್ ಆಗ್ತದೆ. ಜೈಸೆ ತರಾಜುಕಿ ಹೇಳ್ತಾರೆ ನೋಡ್ರಿ ಬಾಬಾ, ಹೇಗೆ ತಕ್ಕಡಿ ಸಹಿ ಪರಕ್ ತಬ್ ಹೋತಿ ಹೇ ಜಬ್ ಕಾಂಟ ಏಕಾಗ್ರ ಹೋ ಜಾತಾ ಹೇ. ಬಾಬಾ ಹೇಳ್ತಾರೆ, ತಕ್ಕಡಿನಲ್ಲಿ ಮುಳ್ಳು ಸೀದಾ ಇದ್ರಷ್ಟೇ ಬ್ಯಾಲೆನ್ಸ್ ಆಗ್ತದಲ್ಲ. ಬಾಬಾ ಹೇಳ್ತಾರೆ, ऐसे ही बाबा कांटा एकाग्र हो, जैसे तराजू की सही परख तब होती है जब कांटा एकाग्र हो जाता है, हलचल बंद हो जाती है और दोनों तरफ समान हो जाती है. ಕಾಂಟ ಆ ಮುಳ್ಳು ಸ್ಟ್ರೈಟ್ ಆಗಿತ್ತು ಅಂತಂದರೆ ಎರಡು ತಕ್ಕಡಿಗಳು ಬ್ಯಾಲೆನ್ಸ್ ಇರ್ತದೆ. ಇಲ್ಲ ಅಂದರೆ ಏನಾಗ್ತದೆ, ಹಲ್ಚಲ್ ಆಗ್ತದೆ, ಈ ಕಡೆ ಅಳಗಾಡ್ತದೆ. ऐसे ही जिसका बुद्धि योग रूपी कांटा एकाग्र है, जिसकी बुद्धि में कोई हलचल नहीं और निर्विकल्प स्टेज व स्थिति है, और जिसके बोल और कर्म में, लव और लॉ में और स्नेह और शक्ति में, अर्थात इन दोनों का बैलेंस है, तो ऐसा जस्टिस यथार्थ जजमेंट दे सकता है. ಬಾಬಾ ಹೇಳ್ತಾರೆ, ಬುದ್ಧಿ ಯೋಗ ಮುಳ್ಳು ಏನದಲ್ಲ, ಏಕಾಗ್ರ ಇದ್ದರೆ ಅಂಥ ಬುದ್ಧಿನಲ್ಲಿ ಯಾವುದೇ ಹಲ್ಚಲ್ ಇರುವುದಿಲ್ಲ, ಹೊಯ್ದಾಟ ಇರುವುದಿಲ್ಲ, ನಿರ್ವಿಕಲ್ಪ ಸ್ಥಿತಿ ಇರ್ತದೆ. ಮತ್ತು ಮಾತು ಕರ್ಮ ಪ್ರೇಮನೂ ಇರ್ತದೆ, ಅಲ್ಲಿ ನಿಯಮನೂ ಇರ್ತದೆ, ಮತ್ತು ಸ್ನೇಹ ಶಕ್ತಿನೂ ಇರ್ತದೆ. ಈ ಎರಡು ಏನಿರಬೇಕು ಅಂತಾರೆ, ಬ್ಯಾಲೆನ್ಸ್ ಇರಬೇಕಾಗ್ತದೆ. ಯಾವಾಗ ಬ್ಯಾಲೆನ್ಸ್ ಇರ್ತದೋ ಆವಾಗ ಜಸ್ಟಿಸ್ ಏನಿರ್ತದೆ, ಯಥಾರ್ಥ ಇರ್ತದೆ. ಜಡ್ಜ್ಮೆಂಟ್ ಅಂದರೆ ನಿರ್ಧಾರ, ಸರಿಯಾದ ನಿರ್ಧಾರ ಮಾಡ್ತಾರೆ, ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಐಸೆ ಆತ್ಮ ಸಹಜ ಹಿ ಕಿಸಿ ಕೋ ಪರಖ್ ಸಕ್ತಿ ಹೇ. ಯಾವ ಆತ್ಮನ ಬುದ್ಧಿ ಕ್ಲಿಯರ್ ಆಗಿರ್ತದೋ, ಏಕಾಗ್ರ ಆಗಿರ್ತದೋ, ಅವರು ಸರಿಯಾಗಿ ಪರಖ್ ಮಾಡೋಕ್ಕಾಗ್ತದೆ.
क्या ऐसी परखने की शक्ति व जजमेंट करने की शक्ತಿ अपने में ಅನುಭವ करते हो? ಈ ರೀತಿಯಾಗಿ ಪರಖನೆ ಮಾಡ್ತಕ್ಕಂಥ ಶಕ್ತಿ, ಜಡ್ಜ್ಮೆಂಟ್ ಮಾಡ್ತಕ್ಕಂಥ ಶಕ್ತಿ ಅನುಭವ ಇದೆ ಏನು? लौकिक जज अगर जजमेंट रॉन्ग करते हैं तो किसी आत्मा का एक जन्म व्यर्थ गंवा सकते हैं. ಲೌಕಿಕದಲ್ಲಿ ಏನಾದರೂ ಜಡ್ಜ್ಮೆಂಟ್ ರಾಂಗ್ ಆಯಿತು ಅಂತಂದರೆ ಆತ್ಮನ ಒಂದು ಜನ್ಮ ಏನಾಗ್ಬಿಡ್ತದೆ, ವ್ಯರ್ಥ ಆಗಿಬಿಡ್ತದೆ. या उसका कुछ समय व्यर्थ गंवा सकते हैं अथवा उसको कई प्रकार के नुकसान पहुंचाने के निमित्त बन सकते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ತಪ್ಪು ನಿರ್ಧಾರ ಆಯಿತು ಅಂತಂದರೆ, ಏನೂ ತಪ್ಪೇ ಮಾಡದೇ ಇರತಕ್ಕಂಥ ಆತ್ಮ ಒಂದು ಜನ್ಮ ಏನು ಮಾಡ್ಕೊಳ್ಬೇಕಾಗ್ತದೆ, ವ್ಯರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟೋ ಅದ್ರದ್ದು ನುಕ್ಸಾನ ಆಗ್ತದೆ. ನುಕ್ಸಾನ ಆಗಲಿಕ್ಕೆ ಯಾರು ಕಾರಣ ಆಗ್ತಾರೆ? ಜಡ್ಜ ನಿಮಿತ್ತ ಆಗ್ತಾರೆ. ಆದರೆ आप रूहानी जस्टिस, ताऊ आत्मिक न्यायाधीशರು अगर किसी को परख न सके तो, ಒಂದು ವೇಳೆ ಅವ್ರನ್ನ ಸರಿಯಾಗಿ ಪರಖ ಮಾಡಲಿಲ್ಲ ಅಂದರೆ आत्मा के अनेक जन्मों की तकदीर को नुकसान पहुंचाने के निमित्त बन जाएंगे. ಅಲ್ಲೇ ಒಂದೇ ಜನ್ಮ ಸಮಸ್ಯೆ ನುಕ್ಸಾನ ಆಯಿತು ಅಂದರೆ, ಇಲ್ಲಿ ನೀವು ಸರಿಯಾಗಿ ಪರಖ ಮಾಡಲಿಲ್ಲ ಅಂದರೆ ಆತ್ಮನ ಅನೇಕ ಜನ್ಮದ ಭಾಗ್ಯ ನುಕ್ಸಾನ ಆಗಿಬಿಡ್ತದೆ. ಅದಕ್ಕೆ ನಿಮಿತ್ತ ನೀವಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಕ್ಯಾ ಅಪನೆ ऊपर ऐसी जिम्मेवारी महसूस करते हो? ತಮ್ಮ ಮೇಲೆ ಇಂಥ ಒಂದು ಜವಾಬ್ದಾರಿ ಅನುಭವ ಮಾಡ್ತೀರೇನು? जब आप लोग सर्व आत्माओं के कल्याण के निमित्त बनते हो, अनेक आत्माओं का बाप से मिलन मनाने के निमित्त बनते हो, तो ऐसी आत्माओं को अपने ऊपर कितनी बड़ी जिम्मेवारी महसूस करनी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ಅನೇಕ ಆತ್ಮಗಳ ಕಲ್ಯಾಣ ಮಾಡೋಕ್ಕೆ ನಿಮಿತ್ತ ಆಗಿರ್ತಕ್ಕಂಥ ನೀವು ಆತ್ಮಗಳು ಸರಿಯಾದಂಥ ಜಡ್ಜ್ ಮಾಡಲಿಲ್ಲ ಅಂತಂದರೆ, ಪರಮಾತ್ಮನ ಮಿಲನ್ ಮಾಡಿಸ್ಲಿಲ್ಲ ಅಂತಂದರೆ ಅದಕ್ಕೆ ನಿಮಿತ್ತ ನೀವಾಗ್ತೀರಾ. ಐಸೇ ಆತ್ಮಾಂಕು, ಇಂಥ ಆತ್ಮಗಳ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ಅಂತ ಹೇಳ್ತೀರಿ ಬಾಬಾ. ಆ ಅನುಭವ ಮಾಡ್ತೀರಿ ನೀವು, ನನ್ನ ಮೇಲೆ ಇಂಥ ಒಂದು ಜವಾಬ್ದಾರಿ ಇದೆ ಅಂತ. ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಆತ್ಮಗಳಿಗೆ ಪರಮಾತ್ಮನ ನೆನಪು, ಸಂದೇಶ ಅದೆಲ್ಲ ಕೊಡಲಿಲ್ಲ ಅಂದರೆ ನಾವು ಏನು ಮಾಡ್ದಂಗೆ ಆಗ್ತದೆ? ಆ ಭಾಗ್ಯದಿಂದ ಅವರನ್ನು ವಂಚಿತ ಮಾಡ್ದಂಗೆ ಆಗ್ತದೆ. ನಾವು ಅದರ ಜಿಮ್ಮೆದಾರಿ ಯಾರು ತಗೋಬೇಕು? ನಾವು ತಗೋಬೇಕಾಗ್ತದೆ. ಹೇಳ್ತಾರೆ ಬಾಬಾ ಮುಂದೆ, यदि कोई तड़पती हुई प्यासी आत्मा आपके सामने आए, उनकी तड़प या प्यास को समाप्त कर उसकी प्यास मिटाने के निमित्त कौन है? ಬಾಬಾ ಕೇಳ್ತಾರೆ, ಒಂದು ವೇಳೆ ಒಂದು ಆತ್ಮ ತಡಪ್ತಿ ಹುಯ್ಯೇ ಪ್ಯಾಸಿ ಆತ್ಮ, ಬಾಬಾ ಹೇಳ್ತಾರೆ ಭಾಳ ಕಷ್ಟದಲ್ಲಿರ್ತಕ್ಕಂಥ ಆತ್ಮ ನಿಮ್ಮ ಎದುರುಗಡೆ ಬಂತು ಅಂದರೆ, ಆತ್ಮನ ಏನು ತಡಪಿದೆಯೋ, ಅದಕ್ಕೇನು ಬೇಕು ಅದು ನೀವು ಕೊಡಲಿಲ್ಲ, ಆ ಪ್ಯಾಸನ್ನು, ಆ ಹಸಿವನ್ನು ನೀವು ನೀಗಿಸಲಿಲ್ಲ ಅಂತಂದರೆ, ಪ್ಯಾಸ್ ಮಿಟಾನೆಗೆ ನಿಮಿತ್ತ ಕೌನ್ ಹೇ? ಎಲ್ಲ ಆತ್ಮಗಳ ಹಸಿವನ್ನು ಈಡೇರಿಸ್ತಕ್ಕಂಥ ನಿಮಿತ್ತ ಯಾರಾಗಿದ್ದಾರೆ? ಬಾಪ್ ಯಾ ಆಪ್? ಬಾಬಾ ಆಗಿದ್ದಾರೋ ನೀವಾಗಿದ್ದೀರೋ? ಬಾಪ್ ತೋ ಬ್ಯಾಕ್ ಬೋನ್ ಹೇ, ಬಾಬಾ ಅಂತ ನಿಮ್ಮ ಹಿಂದಿದ್ದಾರೆ. ಲೇಕಿನ್ ನಿಮಿತ್ತ ಶಕ್ತಿ ಸೇನಾ ಅವರು ಪಾಂಡವ ಸೇನಾ ಹೀ ಹೇ. ಅದರ ನಿಮಿತ್ತ ಯಾರಾಗಿದ್ದಾರೆ? ನೀವು ಶಕ್ತಿಯರು ಮತ್ತು ಪಾಂಡವ ಸೇನಾ ಆಗಿದ್ದೀರಾ. तो निमित्त बनने वालों के ऊपर इतनी बड़ी जिम्मेवारी है जो किसी भी आत्मा को किसी भी बात से या किसी प्रॉपर्टी से भी ವಂಚಿತ नहीं कर सकते. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು, ನಿಮಗೆ ಬಹಳಷ್ಟು ಒಂದು ದೊಡ್ಡ ಜಿಮ್ಮೆವಾರಿ ಇದೆ, ಜವಾಬ್ದಾರಿ ಇದೆ. ಯಾವುದೇ ಆತ್ಮ ಯಾವುದೇ ಪ್ರಕಾರದ ಮಾತಿನಿಂದ ಅದು ತನ್ನ ಪ್ರಾಪರ್ಟಿಸೆ ಅಂದರೆ ಪ್ರಾಪ್ತಿಯಿಂದ ವಂಚಿತ ಆಗಬಾರ್ದು. ಕ್ಯಾ ಐಸೆ ಸರ್ವಕ್ಕೆ ಮಹಾದಾನಿಯವರು ವರದಾನಿ ಬನೇ ಹೋ? ಬಾಬಾ ಹೇಗೆ ಕೇಳ್ತಾರೆ, ಇಂಥ ಒಂದು ಮಹಾದಾನಿ ವರದಾನಿ ಆಗಿದ್ದೀರೇನು? ಯಾವ ಆತ್ಮಗಳು ಬಂದು ಯಾವ ಪ್ರಾಪ್ತಿ ನನಗೆ ಬೇಕು ಅಂತಂದಾಗ ಆ ಪ್ರಾಪ್ತಿಯನ್ನು ನೀವು ಕೊಡುವಂಥ ಮಹಾದಾನಿ ಆಗಿದ್ದೀರಾ, ವರದಾನಿ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಏಕ್ ಸೆಕೆಂಡ್ ಮೇ ಕಿಸಿ ಕೋ ಪರಖ್ ಸಕ್ತೆ ಹೋ? ಒಂದೇ ಸೆಕೆಂಡಿನಲ್ಲಿ ಅವರನ್ನು ಪರಖ್ ಮಾಡಲಿಕ್ಕೆ ಸಾಧ್ಯ ಏನು? अगर किसी को आवश्यकता हो शांति की और आप उसको सुख का रास्ता बताओ. ಬಾಬಾ ಹೇಳ್ತಾರೆ, ಒಂದು ವೇಳೆ ಕಿಸಿಕೋ ಅವಶ್ಯಕತಾ ಹೋ ಶಾಂತಿಗೆ, ಯಾರಿಗಾದರೂ ಶಾಂತಿ ಅವಶ್ಯಕತೆ ಇತ್ತು ಮತ್ತು ತಾವು ಸುಖಕ ರಾಸ್ತಾ ಬತಾವು,
ಅವ್ರಿಗೆ ಶಾಂತಿ ಬೇಕು, ನೀವು ಸುಖ ಕೊಡ್ತೀರಿ ಅಂತಂದರೆ परखने की शक्ति कम होने के कारण तो भी वह संतुष्ट नहीं होगा. ಅವ್ರಿಗೆ ಶಾಂತಿ ಬೇಕು, ನೀವು ಸುಖ ಕೊಟ್ರಿ ಅಂತಂದರೆ ಆತ್ಮ ಸಂತುಷ್ಟ ಆಗೋದಿಲ್ಲ. इसलिए हर एक की प्राप्ति की इच्छा को परखने वाला ही संपूर्ण और यथार्थ जजमेंट कर सकता है. ಆದ್ದರಿಂದ ಪ್ರತಿಯೊಬ್ಬರ ಪ್ರಾಪ್ತಿಯ ಇಚ್ಛೆ ಪರಖ ಮಾಡಿಕೊಳ್ತಕ್ಕಂಥ ಸಂಪೂರ್ಣ ಮತ್ತು ಯಥಾರ್ಥ ಜಜ್ಮೆಂಟ್ ಮಾಡಬೇಕಾಗ್ತದೆ. ऐसी सर्व की इच्छाओं का जानने वाले की विशेष क्वालिफिकेशन कौन सी होगी. ಇಂಥ ಎಲ್ಲ ಆತ್ಮಗಳ ಇಚ್ಛೆಯನ್ನು ಈಡೇರಿಸುವಂಥವರು ತಿಳ್ಕೊಳ್ಳುವಂಥ ವಿಶೇಷವಾದ ಕ್ವಾಲಿಫಿಕೇಷನ್ ಏನಾಗಿರಬೇಕು. ಬಾಬಾ ಹೇಳ್ತಾರೆ, ಜಿಸ್ಸೆ ಬುದ್ಧಿ ರೂಪಿ ಕಾಂಟ ಏಕಾಗ್ರ ಹೋ. ಯಾರ ಬುದ್ಧಿಯನ್ನು ಮುಳ್ಳು ಏಕಾಗ್ರ ಇರಬೇಕಾಗ್ತದೆ. ಲವ್ ಅವ್ರ ಲಾ ಕ ಬ್ಯಾಲೆನ್ಸು, ಪ್ರೇಮನೂ ಇರಬೇಕು, ಅಲ್ಲಿ ನಿಯಮನೂ ಇರಬೇಕು, ಎರಡು ಬ್ಯಾಲೆನ್ಸ್ ಆಗಿರಬೇಕು ಅಂತಾರೆ ಬಾಬಾ. ಬರೀ ಪ್ರೇಮ ಮಾಡಿ ಅಲ್ಲಿ ನಿಯಮ ಇಲ್ಲ ಅಂದರೂ ತಪ್ಪಾಗ್ತದೆ. ಆಮೇಲೆ ಯಾವಾಗಲೂ ಬರೀ ನಿಯಮ ಅಂದ್ಕೊಂಡು ಪ್ರೇಮ ಇಲ್ಲ ಅಂದ್ರೂ ಕೆಲಸ ಆಗೋದಿಲ್ಲ. उसके लिए ಮುಖ್ಯ ವಿಶೇಷ ಧಾರಣಾ ಕ್ಯಾ ಹೋಗಿ. ಅದಕ್ಕಾಗಿ ಲವ್ ಮತ್ತು ಲಾ ಎರಡು ಬ್ಯಾಲೆನ್ಸ್ ಇರಬೇಕು ಅಂತಂದರೆ ವಿಶೇಷ ಧಾರಣ ಏನಿರಬೇಕು. ಸಭಿನೇ ಬತ್ತಾಯ, ಹೇಳಿದರು ಎಲ್ಲರೂ. ಬಾತೆ ತೋ ಬಹುತ್ ಅಚ್ಚಿ ಸುನಾಯಿ, ಮಾತಂತೂ ಬಹಳ ಚೆನ್ನಾಗಿ ಹೇಳ್ತೀರಾ. ಇನ್ ಸಭಿ ಕಾ ಸಾರ್ ಹುವಾ ಕಿ ಸ್ವಯಂ ಕೋ ಇಚ್ಛಾ ಮಾತ್ರಂ ಅವಿದ್ಯಾ. ಎಲ್ಲದಕ್ಕೆ ಸಾರ ಏನಾಗಿದೆ, ಇಚ್ಛಾ ಮಾತ್ರಂ ಅವಿದ್ಯಾ, ಯಾವುದೇ ಇಚ್ಛೆ ಇರಬಾರ್ದು. ಕಿ ಸ್ಥಿತಿ ಮೇ ಸ್ಥಿತ್ ಹೋಗಾ ವಹಿ ಕಿಸಿ ಕಿ ಭಿ ಇಚ್ಛಾओं की ಪೂರ್ತಿ ಕರ್ ಸಕ್ತಾ. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಆತ್ಮಗಳ ಇಚ್ಛೆಯನ್ನು ನಾವು ಪೂರ್ಣ ಮಾಡಬೇಕು ಆಗಿತ್ತು ಅಂದರೆ ಮೊದಲು ನಾವು ಇಚ್ಛಾ ಮಾತ್ರ ಅವಿದ್ಯೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಮಗೆ ಯಾವ ಇಚ್ಛೆನೂ ಇರಬಾರ್ದು. ನಮಗೆ ಯಾವ ಇಚ್ಛೆ ಇಲ್ಲ ಅಂದ್ರೇ ಎಲ್ಲರ ಇಚ್ಛೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಾಬಾ. अगर स्वयं में ही कोई इच्छा रही होगी तो वह दूसरे की इच्छाओं को पूर्ण नहीं कर सकते. ಆದರೆ ಸ್ವಯಂನಲ್ಲಿ ಇಚ್ಛೆ ಇದ್ದರೆ ಬೇರೆಯವರ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕಾಗೋದಿಲ್ಲ. ಇಚ್ಛಾ ಮಾತ್ರ ಅವಿದ್ಯಾ ಕಿ ಸ್ಟೇಜ್ ತಬ್ ರಹ ಸಕ್ತಿ ಹೈ जब स्वयं युक्तियुक्त संपन्न नॉलेजफुल और सदा सक्सेसफुल अर्थात सफलता मूर्त होंगे. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಯಾವಾಗ ಆಗ್ತದೆ ಅಂತಂದರೆ ಯಾವಾಗ ಸ್ವಯಂ ಯುಕ್ತಿಯುಕ್ತ ಸಂಪನ್ನ ನಾಲೆಜ್ಫುಲ್ ಮತ್ತು ಸದಾ ಸಕ್ಸಸ್ಫುಲ್ ಅರ್ಥಾತ್ ಸಫಲತಾ ಮೂರ್ತ ಆಗಬೇಕು. जो स्वयं सफलता मूर्त नहीं होगा, ಯಾರು ಸ್ವಯಂ ಸಫಲತಾ ಮೂರ್ತ ಆಗೋದಿಲ್ವೋ, तो वह अनेक आत्माओं में ಅವರು ಅನೇಕ ಆತ್ಮಗಳಲ್ಲಿ ಸಂಕಲ್ಪೋं को भी सफल नहीं कर सकता. ಬಾಬಾ ಹೇಳ್ತಾರೆ, ಯಾರು ಸಫಲತಾ ಮೂರ್ತ ಆಗಿರೋದಿಲ್ವೋ ಅವರು ಅನೇಕ ಆತ್ಮಗಳಲ್ಲಿಯ ಸಂಕಲ್ಪಗಳನ್ನು ಸಫಲ ಮಾಡೋಕ್ಕೆ ಆಗೋದಿಲ್ಲ. इसलिए जो संपन्न नहीं तो उसकी इच्छाएं जरूर होंगी, क्योंकि संपन्न होने के बाद ही इच्छा मात्र अविद्या की स्टेज आती है. ಬಾಬಾ ಹೇಳ್ತಾರೆ, ಆದ್ದರಿಂದ ಸಂಪನ್ನ ಇಲ್ಲ ಅಂತಂದದ್ದಕ್ಕೆ ಇನ್ನೊಬ್ಬರ ಇಚ್ಛೆಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಸಂಪನ್ನ ಆದ ನಂತರ ಏನಿರ್ತಾರೆ ಅವರು ಇಚ್ಛಾ ಮಾತ್ರ ಅವಿದ್ಯಾ. ಇಚ್ಛಾ ಮಾತ್ರ ಅವಿದ್ಯೆ ಇದ್ದಾಗನೇ ಅವರು ಸಂಪನ್ನ ಆಗಿರ್ತಾರೆ, ಆ ಸ್ಥಿತಿಗೆ ಬರ್ತಾರೆ. तब कोई अप्राप्त वस्तु नहीं रह जाती तो ऐसी स्टेज को ही कर्मातीत अथवा फरिश्तेपन की स्टेज कहा जाता है. ಯಾವುದೇ ಅಪ್ರಾಪ್ತ ವಸ್ತು ಅವರಲ್ಲಿ ಇರುವುದಿಲ್ಲ, ಎಲ್ಲ ಪ್ರಾಪ್ತಿಯಾಗಿದೆ ಅನ್ನುವಂಥ ಸ್ಥಿತಿಗೆ ಏನು ಹೇಳ್ತಾರೆ, ಕರ್ಮಾತೀತವಸ್ಥಾ ಅಂತ ಹೇಳ್ತಾರೆ, ಫರಿಶ್ತೆಪನ್ ಸ್ಥಿತಿ ಅಂತ ಹೇಳ್ತಾರೆ. ಐಸಿ ಸ್ಥಿತಿ ವಾಲಾ ಹಿ ಹರ್ ಆತ್ಮ ಕೋ ಯಥಾರ್ಥ ಪರಖ ಸಕ್ತಾ ಹೈ. ಇಂಥ ಸ್ಥಿತಿ ಇರ್ತಕ್ಕಂಥ ಆತ್ಮಗಳು ಎಲ್ಲರನ್ನ ಯಥಾರ್ಥವಾಗಿ ಪರಖ ಮಾಡಲಿಕ್ಕೆ ಸಾಧ್ಯ ಇದೆ. ಅವರು ದೂಸರೋಂಕೋ ಪ್ರಾಪ್ತಿ ಕರಾ ಸಕ್ತಾ ಹೈ, ಅವರು ಬೇರೆಯವ್ರಿಗೂ ಪ್ರಾಪ್ತಿ ಮಾಡಿಸ್ತಾರೆ. तो ऐसी स्टेज अपने समीप अनुभव करते हो या कि अभी तक यह स्टेज बहुत दूर है. ಇಂಥ ಒಂದು ಸ್ಥಿತಿ ಸಮೀಪದ ಅನುಭವ ಮಾಡ್ತೀರೇನೋ, ಇಲ್ಲಿ ತನಕ ಆ ಸ್ಥಿತಿನ ಭಾಳ ದೂರದೇನೋ, सामने है या समीप है, ಎದುರುಗಡೆ ಇದೆಯೋ ಸಮೀಪ ಇದೆಯೋ, इतने समीप है कि अभी अभी चाहो तो वहाँ पहुँच जाओ अथवा उसको भी अभी समीप ला रहे हो. ಬಾಬಾ ಹೇಳ್ತಾರೆ, ಇಷ್ಟು ಸಮೀಪ ಇರಬೇಕು,
ಅಭಿ ಅಭಿ ಚಾಹೋ, ಈಗೀಗ ಇಚ್ಛೆ ಆಯಿತು, ವहाँ पहुँच जाए, ಅಲ್ಲಿ ಹೋಗಿ ಮುಟ್ಟಬೇಕು. उसको भी अभी समीप ला रहे हो. विनाश की ताली व सीटी बजे और आप अपनी स्टेज पर स्थित हो जाओ जैसे कि सिंहासन पर समीप. ಹೇಳ್ತಾರೆ ವಿನಾಶದ ಏನಂತ ಹೇಳ್ತಾರೆ ಬಾಬಾ, ಸಿಟಿ ಆಯಿತು ಅಂತಂದರೆ, ನಗಾರೆ ಬಾರಿಸ್ತು ಅಂತಂದರೆ, ಆಪ್ ಅಪ್ನಿ ಸ್ಟೇಜ್ ಪರ್, ತಾವು ತಮ್ಮ ಸ್ಥಿತಿನಲ್ಲಿ ಸ್ಥಿತ ಆದರೆ ಹೇಗೆ ಸಿಂಹಾಸನದ ಮೇಲೆ ಸಮೀಪ ಬಂದು, ಮತ್ತು ಸಿರ್ಫ್ ಚಡ್ಕರ್ ಬೈಟ್ನಾ ಹಿ ಬಾಕಿ ಹೇ, ಸಿಂಹಾಸನ ಸಮೀಪ ಬಂದಿದ್ದೀರಾ, ಇನ್ನೇನು ಏರ್ ಕೂಡಬೇಕು. ಅರ್ಥಾತ್ ಸೀಟಿ ಬಜೆ ಅವ್ರ ಸೀಟ್ ಪರ್ ಬೈಠ್ ಜಾओ, ಸೀಟಿ ಆಗಬೇಕು, ಸೀಟ್ ಪರ್ನಲ್ಲಿ ಕೂಡಬೇಕು. ಜೈಸೆ ಚೇರ್ಸ್ ಕಾ ಖೇಲ್ ಹೋತಾ ಹೈ ನಾ, ಮ್ಯೂಸಿಕಲ್ ಚೇರ್ ಆಟ ಆಡ್ತಾರಲ್ಲ, ಓಡ್ತಾರೆ 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 ಓಡ್ತಾರೆ, ಸೀಟಿ ಹೊಡೆದ್ಕೊಳ್ಳಿ ಏನು ಮಾಡ್ತಾರೆ, ಆ ಚೇರ್ ಮೇಲೆ ಕೂತು ಬಿಡ್ತಾರೆ. ದೌಡ್ತೆ रहते हैं, सीटी बजी और कुर्सी पर बैठ गए. ಮ್ಯೂಸಿಕಲ್ ಚೇರ್ ಆಟ ಆಡಿಸ್ತಾರಲ್ಲ, ಓಡ್ತಿರ್ತಾರೆ ಓಡ್ತಿರ್ತಾರೆ ಓಡ್ತಾರೆ, ಒಂದು ಸೀಟಿ ಹೊಡೆದ್ಕೊಳ್ಳಿ ಏನು ಮಾಡ್ತಾರೆ, ತಮ್ಮ ಎದುರುಗಡೆ ಇರುವ ಕುರ್ಚಿ ಮೇಲೆ ಕೂತು ಬಿಡ್ತಾರೆ. ಜಿಸ್ನೆ ಕುರ್ಸಿ ಲಿ ವಹ ವಿಜಯಿ ನಹಿ ತೋ ಹಾರ್, ಯಾರಿಗೆ ಕುರ್ಚಿ ಸಿಕ್ತೋ ಅವ್ರು ವಿಜಯ ಆಗ್ತಾರೆ, ಇಲ್ಲ ಅಂದರೆ ಸೋತು ಬಿಡ್ತಾರೆ. ಯಹ ಭೀ ಕುರ್ಸಿ ಕಾ ಖೇಲ್ ಚಲ್ ರಹಾ ಹೈ. ವಾ ಬಾಬಾ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಇದನ್ನು ಕೂಡ ಏನಾಗಿದೆ, ಕುರ್ಚಿ ಆಟ ಆಗಿದೆ. ತೋ ಇಸ್ಮೆ ಆಪ್ ಕ್ಯಾ ಸಮಜ್ತೆ ಹೋ, ಇಲ್ಲಿ ತಾವೇನಂತ ತಿಳ್ಕೊಂಡಿದ್ದೀರಾ. ಅಭಿ 3 ತಾಲಿಯಾ ಬಜೆಂಗಿ और तीसरी पर चेयर पर बैठ जाओ, क्या इतनी तैयारी है. ಬಾಬಾ ಹೇಳ್ತಾರೆ, ಈಗ 3 ತಾಳಿ, 3 ಚಪ್ಪಾಳೆ ಬಾರಿಸ್ತವೆ, ಮೂರನೇದ್ರ ಮೇಲೆ ನೀವೇನು ಮಾಡಬೇಕು, 3ನೇ ಚಪ್ಪಾಳೆ ಬಾರಿಸಿದ ನಂತರ ಚೇರ್ ಮೇಲೆ ಹೋಗಿ ಕೂತ್ಕೋಬೇಕು. ಇಷ್ಟು ತಯಾರಿದೆಯಾ. लेकिन ये 3 तालियां जल्दी जल्दी बजती हैं, उनके बीच में ज़्यादा टाइम नहीं होता. ಆದರೆ ಈ 3 ತಾಲಿಯ ಏನಾಗ್ತವೆ, ಬೇಗ ಬೇಗ ಬಾರಿಸ್ತವೆ, ನಡು ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. तो क्या इतनी तैयारी है कि जो तीसरी पर झट चेक पर बैठ जाओ, 3ನೇ ಚಪ್ಪಾಳೆ ಹೊಡೆದ ತಕ್ಷಣ ಪಟ್ನೆ ಕೂಡ್ತೀರಿ ನೀವು. ऐसी ಗ್ಯಾರಂಟಿ है, ಗ್ಯಾರಂಟಿ ಇದೆಯಾ. ಕೋಶಿಶ್ ಶಬ್ದ कहना तो मानो कि शक है, ಪ್ರಯತ್ನ ಮಾಡ್ತೀವಿ ಅನ್ನೋ ಶಬ್ದ ಮಾಡಿದರೆ ಇನ್ನೂ ನಿಮ್ಮ ಮೇಲೆ ನಿಮಗೆ ಸಂಶಯ ಇದೆ. ಕಲ್ ಪೆಹಲೆ ಸೀಟ್ ಪರ್ ನಹಿ बैठे थे क्या, ಕಲ್ಪದ ಮೊದಲು ನೀವು ಸೀಟ್ ಮೇಲೆ ಕೂತಿದ್ದಿಲ್ಲೇನು. कोई न कोई कुर्सी लेना वह कोई बड़ी बात नहीं है, ಯಾವುದೋ ಒಂದು ಚೇರ್ ತಗೊಂಡು ಕೂಡೋದು ಅದೇನು ದೊಡ್ಡ ಮಾತಲ್ಲ. कोई न कोई कुर्सी तो प्रजा को भी मिलेगी, ಪ್ರಜೆಗಳಿಗೂ ಒಂದು ಚೇರ್ ಸಿಕ್ಕೇ ಸಿಗ್ತದೆ. जब 16,000 को सीट मिलेगी तो 9 लाख वालों को भी सीट मिलेगी. 16,000ದ ಗ್ರೂಪ್ನಲ್ಲಿವ್ರಿಗೂ ಚೇರ್ ಸಿಗುತ್ತೆ, 9 ಲಕ್ಷ ಗ್ರೂಪ್ನಲ್ಲಿವ್ರಿಗೂ ಚೇರ್ ಸಿಗ್ತದೆ. ಆದರೆ ಅಲ್ಲಿ ವ್ಯತ್ಯಾಸ ಇದೆ. लेकिन फर्स्ट सीट के लिए सदा अपने को एवर रेडी बनाना पड़े. ಫಸ್ಟ್ ಸೀಟ್ ಸಿಗಬೇಕು ಅಂತಂದರೆ ಯಾವಾಗಲೂ ಎವರ್ ರೆಡಿ. ಎವರ್ ರೆಡಿ ಅಂದರೆ ಏನು, ಸಂಪನ್ನ ಆಗಿಬಿಡೋದು, ಸಂಪೂರ್ಣ ಸ್ಥಿತಿಯಾಗಿದ್ದಕ್ಕೆ ಏನಂತಾರೆ, ಎವರ್ ರೆಡಿ. अगर निमित्त बनने वाले ही सेकंड स्टेज तक पहुँचे तो जिनकी आप निमित्त बनेंगी वह कहाँ तक पहुँचेंगी. ಪಾಪ ಹೇಳ್ತಾರೆ, ಯಾರು ಆತ್ಮಗಳು ನೀವು ನಿಮಿತ್ತ ಆಗಿದ್ದೀರಿ, ನೀವೇ ಸೆಕೆಂಡ್ ಸ್ಟೇಜ್ನಲ್ಲಿ ಇದ್ದೀರಿ ಅಂತಂದರೆ ಇನ್ನು ನೀವು ಕಲ್ಯಾಣ ಮಾಡ್ತಕ್ಕಂಥ ಆ ಆತ್ಮಗಳು ಎಲ್ಲಿ ಬರ್ತಾರೆ. इसलिए जो अपने को विश्व कल्याणकारी समझकर चल रहे हो, ಅದಕ್ಕಾಗಿ ನೀವು ನಿಮ್ಮನ್ನು ವಿಶ್ವ ಕಲ್ಯಾಣಕಾರಿ ಅಂತ ನಡೀತಿದ್ದೀರೋ, ಉನ್ಕೋ ತೋ ಸದೈವ ತಾಲಿ ಅಥವಾ ಸೀಟಿ ಕಾ ಇಂತಜಾರ್ ಕರ್ನಾ ಚಾಹಿಯೆ. ಯಾವಾಗ ಚಪ್ಪಾಳೆ ಹೊಡಿತೈತಿ ಅಂತ ನೀವೇನು ಮಾಡಬೇಕು, ಹಾದಿ ಕಾಯಬೇಕು. ಅಂದರೆ ಏನರ್ಥ, ಸಂಪನ್ನಾಗಿ ಕೂತ್ಕೊಂಡಿರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಂತಜಾರ್ ವಹ ಕರೆಗಾ ಜಿಸ್ಕಾ ಪೆಹಲೆ ಸೆ ಹಿ ಅಪನಾ ಇಂತಜಾಮ್ ಹುವಾ ಪಡಾ ಹೋಗಾ. ಯಾರು ಇಂತಜಾರ್ ಮಾಡ್ತಾರೆ, ಯಾರು ಕಾಯ್ತಾರೆ ಅಂತಂದರೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವ್ರು ಕಾಯ್ತಾರೆ. ಅಗರ್ ಇಂತಜಾಮ್ ನಹಿ ಹೇ ತೋ ವಹ ಇಂತಜಾರ್ ನಹಿ ಕರ್ ಸಕ್ತಾ. ಎಲ್ಲವನ್ನ ತಯಾರು ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಕಾಯೋಕ್ಕಾಗೋದಿಲ್ಲ. ಪೆಹಲೆ ಸೆ ಹಿ ಇಂತಜಾಮ್ ಕರ್ನಾ ಯಹ ಮಹಾರಥಿಯೋಂ ಕಿ ವ ಮಹಾವೀರೋಂ ಕಿ ನಿಶಾನಿ.
ಚಪ್ಪಾಳೆ ತಟ್ಟೋಕ್ಕಿಂತ ಮುಂಚೆನೇ ನೀವೆಲ್ಲ ತಯಾರಿ ಮಾಡ್ಕೊಳ್ಬೇಕು. ಅದು ಮಹಾವೀರರ ಲಕ್ಷಣ ಅಂತ ಹೇಳ್ತಾರೆ ಬಾಬಾ. तो अभी ಎವರಡಿ बनने के लिए अभी से ही अपनी ಚೆಕ್ಕಿಂಗ್ करो. ಅದಕ್ಕೆ ಬಾಬಾ ಹೇಳ್ತಾರೆ ಎವರಡಿ ಆಗಬೇಕು ಅಂತಂದರೆ ನೀವೇನು ಮಾಡಬೇಕಾಗ್ತದೆ, ಈಗಿಂದಾನೇ ಏನು ಮಾಡಬೇಕು, ಚೆಕ್ಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಬಾ जब स्वयं को जज करना आ जाएगा जैसे सारी नॉलेज का रिवाइज कोर्स कर रहे हो, वैसे ही अपनी प्राप्ति व पुरुषार्थ का चार्ट भी शुरू से रिवाइज करके देखो. ಬಾಬಾ ಹೇಳ್ತಾರೆ, ಹೇಗೆ ಇಡೀ ಜ್ಞಾನ ರಿವೈಸ್ ಕೋರ್ಸ್ ಮಾಡಬೇಕಾಗ್ತದೆ, ತಮ್ಮ ಪ್ರಾಪ್ತಿಯ ಪುರುಷಾರ್ಥದ ಚಾರ್ಟನ್ನು ಇಡಬೇಕಾಗ್ತದೆ, रिवाइज ಮಾಡಿದು ಚೆಕ್ ಮಾಡ್ಕೊಳ್ಬೇಕು. उसमें मुख्य 4 सब्जेक्ट्स है, चारों को सामने रखो और हर सब्जेक्ट्स में पास हो उसको देखो. ಇಲ್ಲಿ 4 ವಿಷಯಗಳಿದ್ದಾವೆ. 4 ವಿಷಯಗಳನ್ನು ಎದುರಿಗಿಟ್ಕೊಂಡು ಏನು ಮಾಡಬೇಕು, ನೀವೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಸತ್ ಬಾಪ್, ಸತ್ ಶಿಕ್ಷಕ್, ಸದ್ಗುರು, परंतु चौथा संबंध है साजन और सजनी का. ಬಾಬಾ ಮುಖ್ಯವಾಗಿ 3 ಸಂಬಂಧಗಳನ್ನು ಹೇಳಿದ್ರು. ಇವತ್ತು 4 ಸಂಬಂಧ ಹೇಳ್ತಾರೆ, ಪತಿ ಮತ್ತು ಪತ್ನಿಯ. यह भी एक विशेष संबंध है, आत्मा परमात्मा का मिलन अर्थात सगाई. यह संबंध भी पुरुषार्थ को सहज कर देता है. जैसे 4 सब्जेक्ट्स हैं, वैसे ही 4 संबंध सामने लाओ और इन 4 संबंधों के आधार से ಮುಖ್ಯ ಛಾಗ್ ಧಾರಣಾಯಿ ಹೇ. ಬಾಬಾ ಹೇಳ್ತಾರೆ, ಹೇಗೆ 4 ವಿಷಯಗಳಿದ್ದಾವೆ ಹಾಗೆ 4 ಸಂಬಂಧಗಳಿದ್ದಾವೆ. ಈ 4 ಸಂಬಂಧಗಳ ಆಧಾರದ ಮೇಲೆ ಮುಖ್ಯ 4 ಧಾರಣೆಗಳಿದ್ದಾವೆ ಅಂತ ಹೇಳ್ತಾರೆ ಬಾಬಾ. ಏಕ್ ತೋ ಬಾಪ್ ಕೆ ಸಂಬಂಧ ಮೇ ಫರ್ಮಾನ್ ವರ್ತಾರ್. ತಂದೆ ಸಂಬಂಧ ಅಂತಂದ್ರೇನು, ಆಜ್ಞೆಯನ್ನು ಪಾಲನೆ ಮಾಡುವಂಥವ್ರು. ಶಿಕ್ಷಕಕ್ಕೆ ಸಂಬಂಧ ಮೇ ಇಮಾನ್ದಾರ್, ಪ್ರಾಮಾಣಿಕವಾಗಿರಬೇಕು ಶಿಕ್ಷಕನ ಸಂಬಂಧ. ಗುರುಕ್ಕೆ ಸಂಬಂಧ ಮೇ ಆಜ್ಞಾಕಾರಿ, ಗುರು ಸಂಬಂಧ ಅಂತಂದ್ರೇನು, ಆಜ್ಞಾಕಾರಿ ಆಗಿರಬೇಕು. ಅವ್ರ ಸಾಜನ್ಗೆ ಸಂಬಂಧ ಮೇ ವಫಾದಾರ್. जो यह चारों संबंध और 4 विशेष धारणाएं, इन सभी को रिवाइज करके देखो. 4 ಗುಣಗಳು, ಇಮಾನ್ದಾರ್ ಬಾಬಾ ಹೇಳ್ತಾರೆ, ಫರ್ಮಾನ್ ವರ್ದಾರ್, ಇಮಾನ್ದಾರ್, ಆಜ್ಞಾಕಾರಿ, ವಫಾದಾರ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. इसके साथ साथ 4 स्लोगन्स भी स्मृति में रखो. वह कौन से हैं? बाबा के संबंध में स्लोगन से सन शोज फादर. ನನ್ನ ತಂದೆ ಪರಮಾತ್ಮ ಅಂತಂದಾಗ ಪರಮಾತ್ಮ ಏನಿದ್ದಾರೋ ಅದನ್ನು ನಾನು ಎಲ್ಲರಿಗೂ ತೋರಿಸ್ಬೇಕು. ಸಪೂತ್ ಬನ್ ಸಬೂತ್ ದೇನಾ ಹೇ, ಪರಮಾತ್ಮನ ಖಾಸ್ ಮಗುವಾಗಿ ನಾವು ಸಬೂತ್ ಕೊಡಬೇಕಾಗ್ತದೆ. ಶಿಕ್ಷಕ ರೂಪ ಮೇ ಸ್ಲೋಗನ್ ಹೇ, ಜಬ್ ತಕ್ ಜೀನಾ ಹೇ ತಬ್ ತಕ್ ಪढ़ना ಹೇ. ನಾನು ಸ್ಟೂಡೆಂಟು, ನನ್ನ ತಂದೆ ಶಿಕ್ಷಕ ಅಂತಂದಾಗ ಎಲ್ಲಿವರೆಗೂ ನಮ್ಮ ಜೀವ ಇದೆಯೋ ಅಲ್ಲಿವರೆಗೂ ನಾವು ಓದಬೇಕಾಗ್ತದೆ. ಅರ್ಥಾತ್ ಲಾಸ್ಟ್ ಘಡಿ ತಕ್ ಪढ़ना ಹೇ, ಕೊನೆಯವರೆಗೂ ಓದಬೇಕು. यह लक्ष्य अगर मजबूत है तो फिर सर्व प्राप्तियाँ स्वतः ही होती है. ಈ ಗುರಿ ಗಟ್ಟಿಯಾಗಿತ್ತು ಅಂತಂದರೆ ಎಲ್ಲ ಪ್ರಾಪ್ತಿಗಳು ಸ್ವತಃ ಆಗಿಬಿಡ್ತಾವೆ. और गुरु के रूप में स्लोगन है, जहाँ बिठाएं जैसे बिठाएं, जो सुनाए जैसे सुनाए, जैसे चलावे और जैसे सुलावे. अर्थात जैसे कि सभी हुक्मी हुक्म चला रहा है, यह है सद्गुरु का स्लोगन. ಬಾಬಾ ಹೇಳ್ತಾರೆ, ಗುರು ರೂಪದಲ್ಲಿ ಸ್ಲೋಗನ್ ಏನು, ಎಲ್ಲಿ ಕುಳಿಸ್ತಾನೋ, ಜಹಾ ಬಿಠಾಯ್ ಎಲ್ಲಿ ಕುಳಿಸ್ತಾನೋ, ಹೇಗೆ ಕುಳ್ಳಿರಿಸ್ತಾನೋ, ಏನು ಕೇಳಿಸ್ತಾನೋ, ಏನು ಕೇಳಿಸ್ತಾನೋ, ಹೆಂಗೆ ನಡೆಸ್ತಾನೋ, ಹೆಂಗೆ ಮಲಗಿಸ್ತಾನೋ, ಹೆಂಗೆ ಹುಕುಮ್ ಕೊಡ್ತಾರೋ, ಹುಕುಮ್ ಚಲಾ ರಹಾ ಹೈ ಅಂತ ಹೇಳ್ತಾರೆ ಬಾಬಾ ಗುರು ಸಂಬಂಧದಲ್ಲಿ. ಅಭಿ ಸಾಜನ್ ಕೆ ರೂಪ ಮೇ ಕ್ಯಾ ಸ್ಲೋಗನ್ ಹೈ, ಪತಿ ರೂಪದಲ್ಲಿ ಸ್ಲೋಗನ್ ಏನು, तुम ही से बैठो, तुम ही से खाओ और तुम ही से ಶ್ವಾಸೋ ಶ್ವಾಸ ಸಾಥ್ ಹೂँ. ಪತಿ ಅಂತಂದರೆ ಯಾವಾಗಲೂ ಪತಿ ಜೊತೆಗಿರಬೇಕು, ಪತಿ ಜೊತೆನೇ ಕೂಡಬೇಕು. ಶ್ವಾಸೋ ಶ್ವಾಸ ಯಾರಿರಬೇಕು, ಪತಿನೇ ಇರಬೇಕು. यह है साजन के रूप का स्लोगन. यह सभी बातें अपने सामने लगाकर अपने पुरुषार्थ को चेक करो. इन सभी को रिवाइज करना है.
ಏನೇನು ಹೇಳಿಕೊಂಡ್ರು ಬಾಬಾ ಹೇಳ್ತಾರೆ, 4 ವಿಷಯಗಳು, 4 ಸಂಬಂಧಗಳು, 4 ಸ್ಲೋಗನ್ಗಳು, 4 ಧಾರಣೆಗಳು ಇವೆಲ್ಲ ಇರಬೇಕು. ಆವಾಗ ನೀವೇನಾಗ್ತೀರಾ, ಸಂಪನ್ನ ಆಗ್ತೀರಾ. यह भी चेक करना है कि बहुत समय से और एक रस अर्थात लगातार क्या चारों ही संबंध निभाते रहे या बीच बीच में कट हुआ है. अब ಹೇಳ್ತಾರೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಪ್ರತಿ ಸಮಯ ಏಕ್ ರಸ್ ಅರ್ಥಾತ್ ಲಗಾತಾರ್ ಯಾವಾಗಲೂ ಕೂಡ 4 ಸಂಬಂಧವನ್ನು ನಾನು ನಿಭಾಯಿಸಿದ್ದೀನೋ ಅಥವಾ ನಡುವೆ ಕಟ್ ಆಗ್ತಿದೆಯೋ. ಅಗರ್ ಬೀಚ್ ಮೇ ಕುಚ್ ಬಾಬಾ ಹೇಳ್ತಾರೆ, अगर बीच में कुछ मार्जिन रह गई है तो बार बार कटी हुई चीज़ कमज़ोर होती है. ನಡು ಕಟ್ ಮಾಡೋದು ಜೋಡಿಸೋದು, ಕಟ್ ಮಾಡೋದು ಜೋಡಿಸೋದು ಅಂದರೆ ಏನಾಗ್ತದೆ, ಅದು ಗಟ್ಟಿ ಆಗೋದಿಲ್ಲ. इसलिए अपने जीवन को इन चारों ही बातों के आधार पर रिवाइज करके देखो. इस चेकिंग को करके अपने आप को परख सकेंगे कि मेरी प्राप्ति व प्रारब्ध क्या है, सूर्यवंशी है या चंद्रवंशी है, चंद्रवंशी में राजाई फैमिली में है या स्वयं महाराजा महारानी बनने वाले हैं. ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಎಲ್ಲಿ ನಾನು ಹೇಗೆ ಬರ್ತಿದ್ದೀನಿ, ಮಹಾರಾಜ ಮಹಾರಾಣಿ ಆಗ್ತೀನೋ, ಪ್ರಜೆ ಆಗ್ತೀನೋ. अभी जबकि समय नज़दीक है फाइनल पेपर का, तो जैसे लौकिक पढ़ाई में भी सभी सब्जेक्ट्स को ರಿವೈಸ್ किया जाता है. ಅದಕ್ಕೆ ಹೇಳ್ತಾರೆ ಬಾಬಾ, ಪರೀಕ್ಷೆ ಸಮೀಪ ಬಂದ ಹಾಗೆ ನೀವೇನು ಮಾಡಬೇಕಾಗ್ತದೆ, ಓದಿದ್ದನ್ನೇ ಪುನಃ ಓದಿ ಪುನರ್ಮನನ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ರಿವೈಸ್ ಮಾಡಬೇಕಾಗ್ತದೆ, ಸಂಪನ್ನ ಆಗಬೇಕು. ಇಸಿ ಪ್ರಕಾರ ಸಭಿಕೋ ಅಪನೆ ಪುರುಷಾರ್ಥಕ್ಕೋ ಇಸಿ ರೀತಿ ರಿವೈಸ್ करना. ಬಾಬಾ ಹೇಳ್ತಾರೆ, कैसे स्वयं का जस्टिस बनो, अभी वह तनिका सुना रहे हैं. जब स्वयं को जज करना आ जाएगा तो फिर दूसरों को भी सहज ही परख सकेंगे. ಮೊದಲು ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ರಿ ನೀವೇನು ಅಂತ, ಆಮೇಲೆ ಬೇರೆದವ್ರನ್ನ ತಂತಾನೆ ಪರಕ್ ಮಾಡ್ಲಿಕ್ಕೆ ಬರುತ್ತೆ. जब स्वयं प्राप्ति संपन्न होंगे तो दूसरों को भी प्राप्ति करा सकेंगे. ನಿಮ್ಮ ಸ್ವಯಂ ನೀವು ಪ್ರಾಪ್ತಿ ಮಾಡಿಕೊಂಡ್ರೆ ಬೇರೆದವ್ರಿಗೂ ಏನು ಮಾಡಿಸ್ಬೋದು, ನಾನು ಪ್ರಾಪ್ತಿ ಮಾಡಿಸ್ಬೋದು. यह चेक करना तो सहज है ना. एक सब्जेक्ट अथवा एक संबंध व एक धारणा व एक स्लोगन में भी कमी नहीं होनी चाहिए. ಒಂದು ಸಬ್ಜೆಕ್ಟ್ನಲ್ಲೂ ಕಮ್ಮಿ ಆಗಬಾರ್ದು, ಸಂಬಂಧದಲ್ಲಿ ಕಮ್ಮಿ ಆಗಬಾರ್ದು, ಸ್ಲೋಗನ್ದಲ್ಲಿ ಕಮ್ಮಿ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. जबकि अभी रिज़ल्ट आउट होने का समय आ रहा है तो रिज़ल्ट आउट होने से पहले कंप्लेंट्स को कंप्लीट करो. ಇನ್ನು ರಿಸಲ್ಟ್ ಔಟ್ ಆಗ್ತದೆ, ಔಟ್ ಆಗೋದ್ರಲ್ಲಿ ಕಂಪ್ಲೇಂಟ್ಸ್ಗಳನ್ನು ಕಂಪ್ಲೀಟ್ ಮಾಡಿ. अपनी कंप्लेंट भी आप स्वयं ही करते हो. अमृत वेले से अपनी कंप्लेंट करते हो. जब तक अपनी कंप्लेंट्स है तब तक कंप्लीट नहीं हो सकेंगे. ಅಮೃತ ವೇಳೆಯಲ್ಲಿ ಕಂಪ್ಲೇಂಟ್ ಹೇಳ್ತೀರಾ, ಕಂಪ್ಲೇಂಟ್ ಹೇಳಿದ್ರೆ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. अभी फिर भी लास्ट चांस का समय है, फिर नहीं टू लेट का बोर्ड लग जाएगा. अभी प्राप्ति का समय भी बहुत गई थोड़ी रही. ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿನೂ ಕೂಡ ಏನಾಗಿದೆ, ಭಾಳಷ್ಟು ಹೋಯಿತು, ಸ್ವಲ್ಪ ಉಳಿದಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो संपूर्ण स्टेज के अति नज़दीक होंगे उनके संकल्प में, बोल में और कर्म में एक नशा रहेगा. वह कौन सा? ಯಾರು ಸಂಪೂರ್ಣ ಸ್ಟೇಜಲ್ಲಿ ಬಂದಿರ್ತಾರೋ, ಸಮೀಪ ಬಂದಿರ್ತಾರೋ, ಅವ್ರ ಸಂಕಲ್ಪ, ಅವ್ರ ಮಾತು ಎಲ್ಲ ಚಲನ ಎಲ್ಲ ಏನಾಗಿರ್ತದೆ ಅಂತ ಕೇಳ್ತಾರೆ ಬಾಬಾ. सभी के अंदर एक संकल्प की हलचल है, वह कौन सी है? मत ಹೇಳ್ತಾರೆ ಬಾಬಾ. ಸಂಕಲ್ಪ ಮಾತು ಹೆಂಗಿರ್ತದೆ, ಅವ್ರ ನಶೆ ಹೇಗಿರ್ತದೆ. ಈಶ್ವರ್ಯ ನಶಾ तो सबको है ही. ईश्वरीय नशे का वर्षा तो ईश्वरीय गोद ली और प्राप्त हुआ, वह तो है ही. लेकिन वह विशेष क्या नशा होगा? उनके संकल्प में, बोल में नशे की कौन सी बात होगी? नशा यह होगा कि जो भी कुछ कर रहा हूँ उसमें संपूर्ण सफलता हुई ही पड़ी है. होनी है व होगी ऐसा नहीं, परंतु हुई पड़ी है. ಬಾಬಾ ಹೇಳ್ತಾರೆ, ಯಾರ ಸಂಕಲ್ಪ ಮಾತು ನಶೆ ಇರ್ತದೋ ಅವ್ರಿಗೆ ಹೆಂಗಿರ್ತದೆ, ಏನು ನಶೆ ಇರ್ತದೆ ಅಂತಂದರೆ, ಕಲ್ಪಕ್ಕೂ ನಂದು ಏನಾಗಿದೆ, ಸಂಪೂರ್ಣ ಸಫಲತಾ ಆಗಿದ್ದೀನಿ, ಅದು ಆಗಿಬಿಟ್ಟಿದೆ ಅಂತ ಇರ್ತದೆ ಅಂತಾರೆ ಬಾಬಾ. सभी के अंदर एक संकल्प की हलचल है.
वह कौन सी, तो ना मालूम। यह मिलन भी कब तक, इस हलचल का ರೆಸ್ಪಾನ್ಸ್ कौन सा है। ಬಾಬಾ ಹೇಳ್ತಾರೆ, ಎಲ್ಲರ ಒಳಗಡೆ ಸಂಕಲ್ಪದಲ್ಲಿ ಹಲ್ಚಲ್ಲಿದೆ, ಅದು ಯಾವುದು ಗೊತ್ತಿಲ್ಲ. ಇನ್ನೂ ಎಷ್ಟು ಮಿಲನ್ ಮಾಡಬೇಕು, ಇನ್ನೂ ಎಷ್ಟು ಓದಬೇಕು, ಇನ್ನೂ ಎಷ್ಟು ಅಮೃತ ವೇಳೆ ಮಾಡಬೇಕು ಅಂತ ಬರ್ತದಂತೆ. ಇದಕ್ಕೆ ರೆಸ್ಪಾನ್ಸ್ ಯಾರು. देखो पहले भी सुनाया कि प्राप्ति का समय अभी बहुत गया. ಮೊದಲೇ ಹೇಳಿದರು, ಪ್ರಾಪ್ತಿ ಸಮಯ ಬಹಳಷ್ಟು ಹೋಯಿತು. ಥೋಡಾ ರಹಾ, ಸ್ವಲ್ಪ ಇದೆ. ಥೋಡೆ ಕಾ ಭಿ ಥೋಡಾ, ಸ್ವಲ್ಪದರಲ್ಲಿ ಸ್ವಲ್ಪ ಇದೆ. जबकि प्राप्ति का समय थोड़ा है और कई आत्माएं आने वाली हैं जिनके निमित्त आप लोगों को भी चांस है. ಬಾಬಾ ಹೇಳ್ತಾರೆ, ಇನ್ನೂ ಬಹಳಷ್ಟು ಮಂದಿ ಬರಬೇಕಾಗ್ತದೆ. ಪ್ರಾಪ್ತಿ ಮಾಡಿಕೊಳ್ಳುವಂಥ ಆತ್ಮಗಳು ಇನ್ನೂ ಬರೋರಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬರೋದು ನಿಮ್ಮದು ಜವಾಬ್ದಾರಿ ಇದೆ. ನಿಮಗೆ ಚಾನ್ಸ್ ಇದೆ. ಏನು, ರಾಜ ಆಗೋ ಚಾನ್ಸಿನ ನಿಮಗಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसी आत्माओं के प्रति अभी बाप भी बंधन में बंधे हुए हैं. ಇಂಥ ಆತ್ಮಗಳ ಪ್ರತಿ ಇನ್ನು ಬಾಪ್ भी बंधन में बंधे हुए हैं. ಬಾಬಾನು ಕೂಡ ಇನ್ನು ಬಂಧಿತ ಆಗಿದ್ದಾರಂತೆ. इसलिए जब नए नए रतन आ रहे हैं, अपना कल पहले का हक नंबरवार ले रहे हैं, तो बाप दादा को भी हक देने आना ही पड़ेना. ಇನ್ನು ಎಷ್ಟೊಂದು ಮಂದಿ ರತ್ನಗಳು ಬರೋರಿದ್ದಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಂಬರ್ ವಾರ್ ಅವ್ರಿಗೆ ನಾನು ಏನು ಮಾಡಬೇಕಾಗ್ತದೆ, ಪ್ರಾಪ್ತಿಯನ್ನು ಕೊಡಬೇಕಾಗ್ತದೆ, ಬರಬೇಕಾಗ್ತದೆ. ತೋ ಐಸಿ ಹಲ್ಚಲ್ ನಹಿ ಮಚಾವೋ ಕಿ ನಾ ಮಾಲೂಮ್ ಕ್ಯಾ ಹೋನಾ ಹೈ. ಇಂಥ ಹಲ್ಚಲನ್ನು ಮಾಡಬೇಡಿ, ಗೊತ್ತಿಲ್ಲ ಏನಾಗ್ತದೆ. लेकिन अव्यक्त मिलन का अव्यक्त रूप से अनुभव कराने के लिए बीच बीच में मार्जिन दी जाती है. वह समय दिया जाता है कि जिससे कभी अचानक व्यक्त द्वारा अव्यक्त मिलन का पाठ समाप्त हो तो अव्यक्त स्थिति द्वारा अव्यक्त मिलन का अनुभव कर सको. जब तक बाप की संपूर्ण प्रत्यक्षता नहीं हो जाती, तब तक बच्चों और बाप का मिलन तो होना ही है. ಬಾಬಾ ಹೇಳ್ತಾರೆ, ಎಲ್ಲಿ ತನಕ ಎಲ್ಲ ಆತ್ಮಗಳಿಗೆ ಅನುಭವ ಮಾಡಿಸ್ಬೇಕು, ಅಲ್ಲಿ ತನಕ ಬಾಬಾ ಏನು ಮಾಡಬೇಕಾಗ್ತದೆ, ಪ್ರತ್ಯಕ್ಷ ಆಗಲೇಬೇಕಾಗ್ತದೆ. ಅದು ವ್ಯಕ್ತ ಆಗಿರ್ಬೋದು, ಅವ್ಯಕ್ತ ಆಗಿರ್ಬೋದು. ಅವ್ಯಕ್ತ ಸ್ಥಿತಿ ಮುಖಾಂತರ ಅವ್ಯಕ್ತ ಮಿಲನ, ಆದರೆ ಮಿಲನ ಅಂತೂ ಮಾಡಲೇಬೇಕಾಗ್ತದೆ ಕೊನೆಯವರೆಗೂ. इसलिए ऐसा समय आने वाला है कि जिसमें अव्यक्त स्थिति द्वारा अव्यक्त मिलन का अनुभव न होगा, तो बाप के मिलन का, प्राप्ति का और सर्वशक्तियों के वरदान का जो सुंदर मिलन का अनुभव है, उससे ವಂಚಿತ रह जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ದರಿಂದ ಇಂಥ ಸಮಯ ಬರೋದಿದೆ, ಅದರಲ್ಲಿ ಅವ್ಯಕ್ತ ಸ್ಥಿತಿಯ ಮುಖಾಂತರ ಅವ್ಯಕ್ತ ಮಿಲನ ಅನುಭವ ಮಾಡಬೇಕಾಗ್ತದೆ. ತಂದೆ ಮಿಲನ, ಪ್ರಾಪ್ತಿ ಮತ್ತು ಸರ್ವಶಕ್ತಿಗಳ ವರದಾನ, ಸುಂದರ ಮಿಲನ ಅನುಭವ ಆಗ್ತದೆ. ಅದರಿಂದ ವಂಚಿತ ಆಗ್ತಾರೆ. इसलिए यह दोनों मिलन अभी तक तो साथ साथ चल रहे हैं, लेकिन लास्ट स्टेज क्या है. ಇನ್ನೂ ಮಿಲನ ನಡೀತಿದೆ. लास्ट स्टेज ಏನಾಗಿದೆ, लास्ट स्टेज की तैयारी कराने के लिए बाप को ही समय देना पड़ता है और सिखलाना पड़ता है. ಲಾಸ್ಟ್ ಸ್ಥಿತಿ ತಯಾರಿ ಮಾಡಬೇಕಾಗಿದೆ, ಅದು ತಂದೆನೇ ಸಮಯ ಕೊಡ್ತಾರೆ, ಕಲಿಸ್ತಾರೆ ಬಾಬಾ. ಅಭಿ ಸಮझा क्या होने वाला है. ಅಭಿ ಸಮझा ಏನಾಗ್ತದೆ. ಅಭಿ ಇತನೇ ಹಲ್ಚಲ್ में नहीं आओ, ಹಲ್ಚಲ್ನಲ್ಲಿ ಬರೋಕ್ಕೆ ಹೋಗಬೇಡಿ. जब होने वाला होगा तो अव्यक्त स्थिति में स्थित रहने वालों को स्वयं ही आवाज़ आएगा. ಏನಾಗಬೇಕೋ ಅದು ಆಗ್ತದೆ. ಯಾರು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೋ ಒಳಗಡೆ ನಿಮಗೆ ಆವಾಜ್ ಕೇಳಿಸ್ತದೆ. ಟಚಿಂಗ್ ಹೋಗಿ, ಸೂಕ್ಷ್ಮ ಸಂಕಲ್ಪ ಹೋಗ, ತಾರ್ ಪਹੁಂಚೇಗಿ, ಆ ಟ್ರಂಕಾಲ್ ಹೋಗ. ಸಮझा. ನಿಮ್ಮನ್ನು ಬಾಬಾ ಏನು ಮಾಡ್ತಾರೆ, ಎಚ್ಚರ ಮಾಡೇ ಮಾಡ್ತಾರೆ. ಯಾವಾಗ ನಿಮ್ಮದು ಅವ್ಯಕ್ತ ಸ್ಥಿತಿ ಇದ್ದರೆ. जब अव्यक्त मिलन का अनुभव होगा तब तो पहचानेंगे, वहाँ पहुँचेंगे. इसके बीच बीच में यह चांस दे अभ्यास कराते हैं, बाकी घबराने की कोई बात नहीं. समझा. ಬಾಬಾ ಹೇಳ್ತಾರೆ, ನಡುವೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಅಶರೀರಿಯಾಗಿ ಹೆದರಬೇಡಿ. ಬಾಬಾ ಎಲ್ಲ ತಿಳಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ऐसे सदा सफलता मूर्त, ज्ञान स्वरूप, शक्ति संपन्न, दिव्य धारणा संपन्न, योग युक्त, युक्ति युक्त संकल्प और कर्म करने वाले, परखने की शक्ति को हर आत्मा के प्रति कर्म में लाने वाले,
रूहानी जस्टिस श्रेष्ठ आत्माओं को, सदा वरदानी मूर्तात्माओं को और बाप दादा के नूरे रत्नों को याद, प्यार और नमस्ते। महावाक्यों का सार। स्वयं जो इच्छा मात्रम अविद्या की स्थिति में स्थित होगा वो ही किसी की इच्छाओं की पूर्ति कर सकता है। इंतज़ार वह करेगा जिनका पहले से ही अपना इंतज़ाम हुआ पड़ा होगा। ಇಂತಜಾರ್ ಕರೆಗ. ಇಂತಜಾರ್ ಯಾರು ಮಾಡ್ತಾರೆ? ಯಾರು ಎಲ್ಲವನ್ನ ರೆಡಿ ಮಾಡಿಟ್ಕೊಂಡಿರ್ತಾರೋ. ಅಚ್ಚಾ. ಓಂ ಶಾಂತಿ.